ಆಮೇಲೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳ HM ಸರ್, ಮುಖ್ಯ ಶಿಕ್ಷಕರು 20,000 ಸಂಬಳ ಕೊಟ್ಟರು ಅವರು ದ್ವಿತೀಯ PU ಅಥವಾ ಡಿಗ್ರಿ ಪಡೆದಿರ್ತಾರೆ. ಆದರೆ ಸರ್ಕಾರಿ ಶಾಲೆಯ ಟೀಚರ್ಗೆ 85,000ದಿಂದ 1 ಲಕ್ಷ ಸಂಬಳ ಇರುತ್ತೆ. ಅರ್ಥ ಮಾಡ್ಕೋಬೇಕು, ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ ಎಷ್ಟಿರುತ್ತೆ ಫೀಸ್ ಅಲ್ಲ ಸಂಬಳ ಅಲ್ಲ, ಏನೋ ಅವ್ರಿಗೆ ಸಂಬಳ ಇರೋದು ವೇತನ 1 ಲಕ್ಷ ಸಂಬಳ ಇರುತ್ತೆ. ಟೀಚರ್ ಸಹ ಡಬಲ್ ಡಿಗ್ರಿ ಮಾಡಿ B.Ed ಮಾಡಿ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದರೆ ಮಾತ್ರ ಸರ್ಕಾರ ನೇಮಕ ಮಾಡುತ್ತೆ. ಆಗ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳ ಖರ್ಚು ವರ್ಷಕ್ಕೆ 2 ಲಕ್ಷ ಖರ್ಚು ಬರುತ್ತೆ. ಮಕ್ಕಳು ಚೆನ್ನಾಗಿ ಓದಬೇಕು ಅಷ್ಟೇ. ಇದು ಭಾಳ ನೀವೆಲ್ಲರೂ ಇವತ್ತು ಯಾರೇ IAS IPS ದೊಡ್ಡ ಪದವಿ ಪಡೆದ್ರು ಅದು ಸರ್ಕಾರಿ ಸ್ಕೂಲಿಂದ ಓದಿದ್ರೆ ಮಾತ್ರನೇ ಅವ್ರಿಗೆ ಸಿಕ್ಕಿರೋದಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಸಹ ಮಕ್ಕಳು ಚೆನ್ನಾಗಿ ಓದಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಾಗರತ್ನಕ್ಕನವರೇ, ಉಪಾಧ್ಯಕ್ಷರಾದಂಥ ಮಂಜುಳಾ, ಎಲ್ಲ 8 ಗ್ರಾಮದ ಮುಖ್ಯ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರೇ ಎಲ್ಲ ಇಲ್ಲಿ ಬಂದಂಥ, ವಿಶೇಷವಾಗಿ ನಮ್ಮ ಮಕ್ಕಳು ಕಾರ್ಯಕ್ರಮ ಇದು. ಅದ್ರ ಜೊತೆಗೆ ಅಂಗವಿಕಲರು ಏನಿದ್ದಾರೆ ನಮ್ಮ 8 ಗ್ರಾಮಗಳಲ್ಲಿ ಅವರಿಗೆ ಒಂದು ವಿಶೇಷ ವೇತನವನ್ನು ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಿಜವಾಗ್ಲೂ ನಮಗಂತೂ ಇದು ನಿಜವಾದ ಒಂದು ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಯಾಕಂದರೆ ಬೇರೆ ಗ್ರಾಮ ಸಭೆಗಳು ಮಾಡ್ತೀವಿ, ಕಚ್ಚಾಡೋದು ಕಿತ್ತಾಡೋದು, ಅಲ್ಲಿ ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಮಕ್ಕಳು ಸಾವಧಾನವಾಗಿ ಏನೇನು ಒಂದು ಸಮಸ್ಯೆಗಳಿದೆ ಅದನ್ನು ಒಂದೊಂದಾಗಿ ಹೇಳೋದು ನಿಜವಾಗ್ಲೂ ಸದಸ್ಯರ ಗಮನಕ್ಕೂ ಬರ್ತದೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಗಮನಕ್ಕೂ ಬರುತ್ತೆ. ವಿಶೇಷವಾಗಿ ಪಂಚಾಯಿತಿ ಆಡಳಿತ ಮಂಡಳ PDO ಆಗಿರ್ಬೋದು, ಎಲ್ಲರೂ ಗಮನಕ್ಕೆ ಬರುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ವಿಶೇಷ ಅಂತ ಭಾವಿಸ್ತೀನಿ. ಸದಸ್ಯರು ಕೆಲಸ ಮತ್ತು ಅಧ್ಯಕ್ಷರ ಕೆಲಸ ಏನಂತ ಹೇಳಿದ್ರೆ, ಊರಲ್ಲಿ ಹಲವಾರು ಸಮಸ್ಯೆಗಳು ಇದ್ದೇ ಇರ್ತದೆ. ಈಗ ವಿಶೇಷವಾಗಿ ನಾವು ಮೊದಲನೇ ಆದ್ಯತೆ ಯಾವುದು ಕೊಡಬೇಕಂದ್ರೆ ಮಕ್ಕಳ ವಿಚಾರಕ್ಕೆ ಕೊಡಬೇಕು, ಸ್ಕೂಲ್ಗೆ ಕೊಡಬೇಕು. ಯಾಕಂತ ಹೇಳಿದ್ರೆ, ಯಾಕೆ ಸ್ಕೂಲ್ಗೆ ವಿಶೇಷ ಕೊಡಬೇಕಂತ ಹೇಳಿದ್ರೆ, ಈಗಿನ ಮಕ್ಕಳೇ ಮುಂದಿನ ಈ ದೇಶವನ್ನು ಆಳುವಂಥ ಮಕ್ಕಳೇನೆ. ವಿದ್ಯೆ ಅನ್ನೋದು ಮನುಷ್ಯನಿಗೆ ಬಹಳ ವಿಶೇಷವಾದ ಕಾಳಜಿ. ಯಾಕಂದರೆ ವಿದ್ಯೆ ಇಲ್ದಿರ ಅನೇಕ ನಾವು ಮುಂದೆ ಸಾಗೋದಕ್ಕಾಗಲ್ಲ. ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ. ಇವತ್ತು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇವತ್ತು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಮಕ್ಕಳ ಗ್ರಾಮ ಸಭೆ ಮತ್ತು ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಮತ್ತು ಪ್ರಥಮ ಮತ್ತು ದ್ವಿತೀಯ ಮತ್ತು ಪದವೀಧರರಿಗೆ ಒಂದು ಧನ ಸಹಾಯನ ಮಾಡುವ ಮುಖಾಂತರ ಭಾಳ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಹೋದರಿಯಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಾಗರತ್ನಕ್ಕವರು, ಉಪಾಧ್ಯಕ್ಷರಾದಂಥ ಮಂಜುಳಕ್ಕವರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ಸಹೋದರಿ ಸಮಾನಾದಂಥ ನನ್ನ ತೇಜಕ್ಕವರು ಮತ್ತು ನನ್ನ ಆತ್ಮೀಯ ಮಿತ್ರ ಜಯರಾಮ್ ಸರ್ಜಾ, ಉಮೇಶು ಮತ್ತು ಎಲ್ಲ ಸದಸ್ಯರುಗಳು ಒಳಗೊಂಡು ನಾವು ಒಂದು ಒಮ್ಮತದಿಂದ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಗ್ರಾಮ ಸಭೆಗಳು ನಡೆಯುತ್ತೆ. ಅನೇಕ ಬೇರೆ ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಕೆಲಸಗಳಾಗುತ್ತೆ. ನಮ್ಮ ಮುತ್ತನೂರು ಗ್ರಾಮ ಪಂಚಾಯಿತಿ ನಮ್ಮ ಹೆಮ್ಮೆ ಅಂತ ಏನಂತ ಹೇಳಿದ್ರೆ, 8 ಗ್ರಾಮಗಳಿಗೆ ಎಲ್ಲ ವಿದ್ಯಾರ್ಥಿ ಅಂತ ಹೇಳಿದ್ರೆ PUC ವಿದ್ಯಾರ್ಥಿಗಳಿಗೆ ಮತ್ತು ಪದವಿ ಪೂರ್ವ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕ ಸಹಾಯ ಆಗಿರ್ಬೋದು ಮತ್ತು ವಿಶೇಷ ಚೇತನರಿಗೆ ಈ ಏನು ಅಂಗವಿಕಲರು ಇರ್ತಾರೆ ಅವರಿಗೆ ಎಲ್ಲರನ್ನು ಗುರುತಿಸಿ ಸುಮಾರು ಒಂದು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಒಂದು ಅಂಗವಿಕಲರು ಎಷ್ಟಪ್ಪ ಒಂದು 65ರಿಂದ 70 ಜನ ಅಂಗವಿಕಲರಿಗೆ ಧನ ಸಹಾಯ ಮಾಡುವ ಮುಖಾಂತರ ಈ ಒಂದು
ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ ನಮ್ಮ ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಮಕ್ಕಳು ಬಂದಿದ್ದರು ಮತ್ತು ವಿಶೇಷವಾಗಿ ಶಿಕ್ಷಕರು ಇವತ್ತು ಶಿಕ್ಷಕರ ಒಂದು ಏನು ಇಲ್ಲಿ ಎಲ್ಲರನ್ನೂ ಕರೆಸಿ ಅವರಿಗೆ ಒಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಂತಹ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಮಾಡಬೇಕಂತ ನಾನು ಈ ಮೂಲಕ ಮಾಧ್ಯಮ ಮೂಲಕ ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಗ್ರಾಮಗಳಲ್ಲಿ ಬರೀ ಗ್ರಾಮ ಪಂಚಾಯತಿ ಕೆಲಸ ಕಾರ್ಯಗಳೇ ಅಲ್ಲ, ಮಕ್ಕಳನ್ನ ಯೋಗಕ್ಷೇಮನೂ ಭಾಳ ಮುಖ್ಯ. ವಿಶೇಷವಾಗಿ ಶಾಲೆಗೆ ಒತ್ತನ್ನು ಕೊಡಬೇಕು. ಶಾಲೆಯಲ್ಲಿ ಏನೇ ಒಂದು ತೊಂದರೆ ಆದಾಗ ಗ್ರಾಮ ಪಂಚಾಯತಿ ಅದನ್ನು ವಿಶೇಷವಾಗಿ ಮುಂದೆ ನಿಂತ್ಕೊಂಡು ಮಾಡುವಂಥ ಕೆಲಸವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ 19 ಜನ ಸದಸ್ಯರು ಮಾಡ್ಕೊಂಬರ್ತಾ ಇದ್ದೀವಿ. ಪ್ರತಿ ವರ್ಷ ಮಕ್ಕಳಿಗೆ ಧನ ಸಹಾಯ ಮಾಡುವ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ಕೊನೆಯ ಕಾರ್ಯಕ್ರಮ, ಇನ್ನು ಕಾರ್ಯಕ್ರಮಗಳಿರುತ್ತೆ. ಮತ್ತು ಮಕ್ಕಳ ಗ್ರಾಮ ಸಭೆ ಇದು ಕೊನೆ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಬಂದಂಥ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸಂಸ್ಕಾರವಾಗಿ ಒಳ್ಳೆ ವಿದ್ಯೆ ಸದ್ಬುದ್ಧಿ ಕೊಡಲಿ ಅಂತ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯತಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನೇರವಾಗಿ ಅವ್ರ ಖಾತೆಗೆ ಹೋಗ್ತದೆ, ಯಾರಿಗೂ ಚೆಕ್ಕು ಕೊಟ್ಟಿಲ್ಲ. RTGS ಮುಖಾಂತರ ನೇರವಾಗಿ, ಯಾಕಂದರೆ ಬೇರೆ ಯಾರಿಗೂ ತಾರತಮ್ಯ ಆಗಬಾರ್ದು, ಇದು ಬೇರೆ ರೀತಿಯಲ್ಲಿ ಸದ್ಬಳಕೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿ ಅವರು ಬ್ಯಾಂಕ್ ಖಾತೆಗೇ ನೇರವಾಗಿ ಹೋಗ್ಬೇಕಂತ ಮಾಡಿದ್ದೀವಿ. ನನಗಂತೂ ಭಾಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ. ಹಾಗಾಗಿ ಎಲ್ಲ ಬಂದಂಥ ಮಕ್ಕಳಿಗೆ, ಶಿಕ್ಷಕರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಶುಭವನ್ನು ಕೋರೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.